ಇವತ್ತು ನಾನು ನಡೆದು ಸತ್ತೋದಂಗೆ ಆಗಿಬಿಟ್ಟಿದೆ ಗುರು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ನಡೆದು ಈ ಜೀವನನೇ ಬೇಡ ಅನಿಸ್ಬಿಡುತ್ತೆ ಒಂದೊಂದು ಬಾರಿ. ಹೆಗ್ಗಣ ಇಲ್ಚಮ್ ಇಲಿ ಬಂದು ಕಡ್ದು ನೋಡಿ ಕೈಯಲ್ಲಿ ಕಿತ್ತಿದ್ರೆ ಹೆಂಗೆ ಬರ್ತದೆ. ಇದನ್ನು ದಿನ ಬಂದು ಕಡಿತಾ ಮರ ಎಲ್ಲ ನಾಶ ಮಾಡಿಬಿಡುತ್ತೆ ಪಾಪ ಅದು. ಆಯಿತು, ಆಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ತೋರಿಸೋದು ಅಂತಂದರೆ, ಎಲ್ಲರೂ ಪಾರ್ಟ್ 1 ವಿಡಿಯೋದಲ್ಲಿ ನೋಡಿರ್ತೀರ ನಾನು ಏನು ಬ್ಲಾಗ್ ಮಾಡಿದ್ದೆ ಅಂತ. ಈಗ ಇನ್ನೊಂದು ಪಾರ್ಟ್ 2 ವಿಡಿಯೋ ಮಾಡಿದ್ದೇನೆ, ಬನ್ನಿ ತೋರಿಸ್ತೀನಿ. ಫಸ್ಟೇ ನಾವು ಈಗ ಹೋಗ್ತಾ ಇರೋದು ನಮ್ಮ ತೋಟದ ಮನೆಯಿಂದ ನಾವು ಹಾಕಿರುವ ಬೀಜ, ನೆಲ್ಲಿನ ಬೀಜ ಕಡೆಗೆ. ಇದೆ ನೋಡಿ ನಾವು ಹಾಕಿರುವ ನೆಲ್ಲಿನ ಬೀಜ. ಆಗಲೇ ಮೊಳಕೆ ಹೊಡೆದೀವಿ. ಆಗಲೇ ಇವು ಮೊಳಕೆ ಹೊಡೆದು ಸುಮಾರು 15 ದಿನ ಆಯಿತು. ನಾನು ಪಾರ್ಟ್ 1 ವಿಡಿಯೋ ಮಾಡಿ ಆಗಲೇ 1 ವಾರ ಆಯಿತು ನೋಡಿ. ಆಗಲೇ ಇಷ್ಟು ಪಾರ್ಟ್ 1 ವಿಡಿಯೋದಲ್ಲಿ ತುಂಬ ಚಿಕ್ಕದಿದ್ದವು ಇವು. ಇಲ್ಲಿ ನೋಡಿದರೆ ತುಂಬ ದೊಡ್ಡದಾಗಿಬಿಟ್ಟಿವೆ ಬೀಜ ಉಗ್ಗಿದ ಮೇಲೆ. ಇಲ್ಲಿ ನೋಡಿ ಎಷ್ಟು ಹಚ್ಚ ಹಸಿರಾಗಿ ಕಾಣ್ತಾ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದೆ ನಮ್ಮ ಬೀಜ ಉಗ್ಗಿರೋ ಸಸಿ ಮಡಿ ಅಂತ ನೋಡಿ. ಆಗಲೇ ಒಂದು ಗೇಣಷ್ಟು ಹೈಟ್ ಬೆಳೆದಿವೆ, ಒಂದು 3 ಇಂಚು. ನಾನು ಪಾರ್ಟ್ 1 ವಿಡಿಯೋ ಮಾಡಿದಾಗ ಸುಮಾರು 1-1.5 ಇಂಚ್ ಇದ್ವು. ಈಗಾಗಲೇ 3 ಇಂಚ್ ಬೆಳೆದ್ಬಿಟ್ಟಿದೆ ನೋಡಿ. ಅಲ್ಲಿವರೆಗೂ ನಮ್ಮದೇ ಇದು ಸಸಿ ಮಡಿ. ಬನ್ನಿ ನಾವು ಇನ್ನೂ ಆ ಕಡೆಗೆ ಹೋಗೋಣ. ನಾನು ಆಗಲೇ ನಮ್ಮ ಹೊಲ ಹೇಗಿದೆ, ಗದ್ದೆ ಹೇಗಿದೆ ಅಂತ ತೋರಿಸಾಯಿತು. ಮತ್ತೇನು ತೋರ್ಸೋಕ್ಕೆ ಹೋಗಲ್ಲ ನಿಮಗೆ. ಬನ್ನಿ ಈ ಕಡೆ ಎಗ್ರಿ. ಈ ಕಡೆಗೆ ಇನ್ನೊಂದು ಏನಪ್ಪ ನಿಮಗೆ ತೋರಿಸೋದು ಅಂತಂದರೆ, ನಾನು ಈ ವಿಡಿಯೋದಲ್ಲಿ ನಮ್ಮ ಮರ ಏರ್ತೀನಿ. ನಮ್ಮ ಮರ ಹೇಗೆ ಏರ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಫಸ್ಟು ನಮ್ಮ ಮರದ ಹತ್ರ ಹೋಗೋಣ. ಆಗಲೇ ನಾವು ಕುಂಟೆಯನ್ನು ಹೊಡಿಸಿದ್ದೀವಿ ನೋಡಿ. ಇನ್ನೇ ಟ್ಯಾಕ್ಟರ್ ಬಂತು. ಟ್ಯಾಕ್ಟರಿಂದ ದನಗಳಾದರೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಆದರೆ ಟ್ಯಾಕ್ಟರ್ ಆದರೆ ಅರ್ಧ ಗಂಟೆಯಲ್ಲಿ ಎಲ್ಲ ಫಿನಿಶ್ ಮಾಡೋಗುತ್ತೆ ಅಂತ ನಾವು ಟ್ಯಾಕ್ಟರಲ್ಲಿ ಜಲ್ದಿ ಬಟ್ಲರ್ ಹೊಡಿಸಿ ಈಗ ನಾವು ನಾಳೆ ತಾನೇ ನೀರು ಮಾಡಿ ಎಲ್ಲ ಬಿತ್ತನೆ ಮಾಡಿಬಿಡ್ತೀವಿ. ಬನ್ನಿ ಆದರೆ ನಾವು ಬಂದಾಯಿತು ನಮ್ಮ ಈ ಮಾವಿನಕಾಯಿ ಮರಕ್ಕೆ. ನಾನು ಪಾರ್ಟ್ 1 ವಿಡಿಯೋದಲ್ಲಿ ಕೂಡ ಮಾವಿನಕಾಯಿ ಮರ ತೋರಿಸಿದ್ದೀನಿ ನಿಮಗೆ, ಆದರೆ ಆ ವಿಡಿಯೋದಲ್ಲಿ ನಿಮಗೆ ಮರ ಹೇಗೆ ಏರ್ತೀನಿ ಅಂತ ತೋರಿಸಿದ್ದಿಲ್ಲ ಅಷ್ಟೇ. ಬನ್ನಿ ಈಗ ಮರ ಏರೋಣ. ಫಸ್ಟ್ನೇ ಬಲಗಾಲು ಇಟ್ಟಾಯಿತು. ಏನಾದರೂ ಇನ್ನೂ ಮೇಲೆ ಹೋಗಬೇಕು, ನಾವು ಇನ್ನೂ ಕೆಳಗಡೆ ಹೇಳೋಂಗಿಲ್ಲ. ಟ್ರೈ ಮಾಡ್ತಾಯಿದ್ದೀನಿ, ಆಗುತ್ತೋ ಇಲ್ಲ ಗೊತ್ತಿಲ್ಲ, ಆ ದೇವರಿಗೆ ಗೊತ್ತು ನನ್ನ ಕೈಲಿ ಆಗುತ್ತೋ ಇಲ್ಲೋ ಅಂತ. ಏರ್ತಾಯಿದ್ದೀನಿ ಗುರು ಒಂದೇ ಕೈಲಿ ನೋಡಿ, ಆಗ್ತಾನೇ ಇಲ್ಲ. ಹಂಗೆ ಮೆಲ್ಲ ಏರೋಣ ನೋಡಿ. ಫುಲ್ ನಮ್ಮೂರಲ್ಲಿ ಆಗಿನ ವಿಡಿಯೋದಲ್ಲಿ ಕೂಡ ಫುಲ್ ಗಾಳಿ ಇತ್ತು, ಈಗಿನ ವಿಡಿಯೋದಲ್ಲಿ ಕೂಡ ಫುಲ್ ಗಾಳಿ ಇದೆ. ಮರ ಏರೋಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಗಾಳಿ ಕಡಿಮೆ ಆಗಲಿ, 30 ಸೆಕೆಂಡ್ ಆದಮೇಲೆ ನಾನು ಮತ್ತೆ ಮರ ಏರ್ತೀನಿ. ಈಗ ಬನ್ನಿ ಈಗ ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡಿ ತೆಂಗಿನಕಾಯಿ ಮರದಲ್ಲಿ ಮತ್ತೆ ತೆಂಗಿನಕಾಯಿ ಬಿಟ್ಬಿಟ್ಟಿವೆ ನೋಡಿ ಹೆಂಗೆ ಕಾಣ್ತಾ ಇವೆ. ಇನ್ನೂ 1 ವಾರ ಆದರೆ ಇವೆಲ್ಲ ಅದರಲ್ಲಿ ಎಳ್ನೀರಿರ್ತವೆ, ಆಗ ನಾವು ಹರ್ಕೊಂಡು ಕುಡಿಬೋದು. ಈ ಬಾಳೆಹಣ್ಣು ಗಿಡ ಕೂಡ ನಾನು 1 ವಾರ ಆದಮೇಲೆ ನಮ್ಮ ಹೊಲಕ್ಕೆ ಬಂದು ನೋಡಿದರೆ ಬಾಳೆಹಣ್ಣು ಗಿಡ ಕೂಡ ಹೈಟ್ ಆಗಿಬಿಟ್ಟಿವೆ ಗುರು ನೋಡಿ. ಒಂದೊಂದು ಫುಲ್ ಸ್ಟ್ರಾಂಗ್ ಆಗಿಬಿಟ್ಟಿವೆ, ಅಷ್ಟೊಂದು ಹೈಟು, ಅಷ್ಟೊಂದು ಗಟ್ಟಿಯಾಗಿ ನೋಡಿ ಎಷ್ಟು ಹೈಟ್ ಆಗಿಬಿಟ್ಟಿವೆ. ಇಲ್ಲಿ ಇನ್ನೂ ಒಂದು ತೆಂಗಿನಕಾಯಿ ಮರ ನೋಡಿದರೆ ಅದಕ್ಕಿಂತ ಹೈಟಾಗಿ ಹೋಗಿದೆ. ಇವು ತೆಂಗಿನಕಾಯಿ ಗಿಡ ನಮ್ಮ ಹೊಲದಲ್ಲಿ ಯಾಕೆ ಇಡ್ತೀವಿ ಅಂತಂದರೆ, ಮಳೆ ಬಂದರೆ ಇಲ್ಲಿ ಕಾಣ್ತಾ ಇದಲ್ವ ಈ ಕಾಲುವಲ್ಲಿ ಈ ಮಣ್ಣು ಕೆಳಗಡೆ ಕಾಲುವಲ್ಲಿ ಬಿಡಬಾರ್ದಂತ ನಾವು ಈ ತೆಂಗಿನಕಾಯಿ ಇಟ್ಟರೆ ಆ ಬೇರೆಗಳು ಗಟ್ಟಿಯಾಗಿ ಹಿಡ್ಕೊಳ್ತವೆ ಅಂತ ಇಡ್ತೀವಿ ಅಷ್ಟೇ. ಇಲ್ಲಿ ಇಲ್ಲ ಅಂತಂದರೆ ಎಲ್ಲ ಈ ಮಣ್ಣುಗಳು ಕಾಲುವಲ್ಲಿ ಬಿದ್ದು ಕಾಲ ಮುಚ್ಚೋಗುತ್ತಲ್ಲ, ಅದಕ್ಕೆ ನಾವು ಬೇರನ್ನು ಇಲ್ಲೇ ಇಡೋದು. ಇಲ್ಲಿ ನೋಡಿ, ಇಲ್ಲಿ ಕೂಡ ಈ ಮೋರಿ ಕಾಣ್ತಾ ಇದೆ ನಿಮಗೆ. ಈ ಮೋರಿ ಆ ಕಡೆಗೆ ತೆಂಗಿನಕಾಯಿ ಗಿಡ ಇದೆ, ಈ ಕಡೆಗೆ ಬಾಳೆಹಣ್ಣು ಗಿಡ ಇದೆ. ನಾವು ಸೆಂಟ್ರಲ್ಲಿ ನೀರು ಹಾಕಿ ಮಾಡ್ಕೊಂಡಿವಿ. ಹಿಂಗೆ ಮಾಡ್ಕೊಂಡ್ರೆ ಏನಾಗಲ್ಲ. ನಾವೇನಾದರೂ ಈಗ ಬಾಳೆಹಣ್ಣು ಗಿಡ ಇಲ್ಲ ಅಂತಂದರೆ ಎಲ್ಲ ಕಾಲವೆಲ್ಲ ಮುಚ್ಚೋಗ್ತಾ ಇತ್ತು, ಆಗ ನಮಗೆ ಏನು ಕಾಣ್ತಾನೆ ಇರಲಿಲ್ಲ. ಒಂದು ಹೈಟಿಗೆ ಒಂದು ಬಾಳೆಹಣ್ಣು ಆಗಿವೆ, ಬಾಳೆಹಣ್ಣು ಗೊನೆ. ಆದರೆ ಈ ಮರಕ್ಕೆ ನಾವು ಏರಕ್ಕೆ ಬರಲ್ಲ ನನಗೆ. ನಮ್ದು ಏನಾದರೂ ಬರೋದು, ನಾನು ಎಷ್ಟೋ ಕಷ್ಟಪಟ್ಟು ಎಷ್ಟೋ ದಿನಗಳಿಂದ ಮಾವಿನಕಾಯಿ ಮರ ಏರೋದು ಕಲ್ತ್ಕೊಂಡ್ಬಂದೀನಿ ನಿಮಗೋಸ್ಕರ ಏರೋಣ ಅಂತ. ಅದೇ ಏರಿಲ್ಲ ಅಂದರೆ ಹೆಂಗೆ. ಬನ್ನಿ
ಮತ್ತೆ ಹೋಗಿ ಏರೋಣ. ಈ ಸಲ ಎಷ್ಟೇ ಗಾಳಿ ಇರಲಿ ಪರವಾಗಿಲ್ಲ, ಇವತ್ತಂತೂ ಬಿಡೋದೇ ಬೇಡ ನಾವು ಅದನ್ನು ಏರ್ದೆ. ಬನ್ನಿ ಗುರು ಹೋಗೋಣ. ಗಾಳಿ ಫುಲ್ಲಿದೆ ಆದರೂ ನಾವು ಹೋಗೋಣ ಬನ್ನಿ. ಈಗ ನಾವು ಮರದ ಮೇಲೆ ಇರೋದು ನೋಡಿ. ನಮ್ಮ ಮರದ ಮೇಲೆ ಎಷ್ಟು ಭಯ ಆಗ್ತಾಯಿದೆ, ಯಾಕಂದರೆ ನಾನು ಇದೇ ಫಸ್ಟು ಮರ ಏರಿರೋದು. ಒಂದು ವಾರದಿಂದ ನಾನು ನಿಮಗೋಸ್ಕರ ಮರ ಪ್ರಾಕ್ಟೀಸ್ ಮಾಡಿ ಅಂತೂ ಇಂತೂ ಮರ ಏರೈತೆ ನೋಡಿ. ಏನು ಗುರು ಇದು ಹೆಂಗಾಯಿತು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಶಾಲೆಯಲ್ಲಿ ನಮ್ಮ ಮೇಡಮ್ ಕಟಿಂಗ್ ಮಾಡಿಸ್ಕೊಂಬ ಅಂತ ಹೇಳಿದ ತಕ್ಷಣ ನಾನು ಮಾಡಿಸ್ಕೊಂಬರಲ್ಲ ಅಂತ ಹೇಳಿದೆ. ಅದಕ್ಕೆ ನಮಗೆಲ್ಲ ಹೊಡೆದು ಕಟಿಂಗ್ ಮಾಡಿಸ್ಬಿಟ್ರು. ಅದಕ್ಕೆ ಎಷ್ಟೋ ಕೂದಲು ಬಿಟ್ಟಿದ್ದೆ ನೋಡಿ, ಹೆಂಗೆ ಮಾಡಿಸ್ಕೊಂಬಂಬಿಟ್ಟು ಕಟಿಂಗು. ಆದ್ರೇನು ಕೂದಲು ಹೋದರೆ ಮತ್ತೆ ಬೆಳೀತವೆ, ಮರ್ಯಾದೆ ಹೋದರೆ ಬರಲ್ಲ ಅಷ್ಟೇ. ಬನ್ನಿ ಇನ್ನೂ ನಮ್ಮ ಮರ ಎಷ್ಟು ಹೈಟ್ ಇದೆ ಅಂತ ತೋರಿಸ್ತೀನಿ. ಕುಳಿತಿದ್ದು ಸಾಕಂತಾನೆ ಈಗ ನಿಂತು ಮರ ತೋರ್ಸಕ್ಕೆ ಬಂದಿದ್ದೀನಿ ನೋಡಿ. ಎಷ್ಟು ಮೇಲೆ ಏರ್ಬಿಟ್ಟಿವಿ ಗುರು. ಕೆಳಗಡೆ ನೋಡಿ ನಿಂದೆ ಕಾಣ್ತಾ ಇದೆಯಲ್ಲ, ಅದೇ ನೋಡಿ ನೆಲ. ಇಲ್ಲಿ ನೋಡಿದರೆ ಬರ್ತಾ ಫುಲ್ ತುದಿಗೆ ಬಂದ್ಬಿಟ್ಟಿನಿ. ಸ್ವಲ್ಪನೇ ಇದೆ ಇಲ್ಲಿ ಕಟ್ಟಿಗೆ, ತುಂಬ ದೊಡ್ಡದಿಲ್ಲ, ದಪ್ಪ ಇಲ್ಲ ನೋಡಿ. ಎಷ್ಟು ಚಿಕ್ಕದಿವೆ ಇವು ಕಟ್ಟಿಗೆಗಳು. ಅಂತಲ್ಲಿ ನಾನು ಈಗ ಬಂದು ನಿಂತಿರೋದು ನೋಡಿ. ಇಲ್ಲಿ ಮೇಲೆ ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ. ಎಲ್ಲಿ ನಿಂತೀನಿ ನೋಡಿ, ನಾನೀಗ ತುಂಬ ಚಿಕ್ಕದಿದೆ ಅದು ಕಟ್ಟಿಗೆ. ಅಂತಲ್ಲಿ ನಾನೀಗ ಬಂದು ನಿಂತಿರೋದು. ಇಂಥಲ್ಲಿ ನಾನೀಗ ನಿಂತಿರೋದು. ಡೇಂಜರಸ್ ಪ್ಲೇಸ್ ಇದು, ಆದರೂ ನಿಂತಿದ್ದೀನಿ ನಿಮಗೋಸ್ಕರ. ಬನ್ನಿ ಇನ್ನೂ ಮೇಲೆ ಇರ್ತೀನಿ. ಮೆಲ್ಲಕ್ಕೆ ಏರ್ತಾ ಇದ್ದೀನಿ ಗುರು. ಒಂದೇ ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ಒಂದೇ ಕೈಲಿ ಏರ್ಬೇಕಂದ್ರೆ ಅದು ದೊಡ್ಡ ವಿಷಯನೇ. ಹಾಗಂತ ನಾನೇನು ದೊಡ್ಡ ಇದಲ್ಲ ನೋಡಿ. ಬರ್ತಾ ಇನ್ನೂ ಮೇಲೆ ಹೋಗ್ತಾಯಿದ್ವಿ. ಫುಲ್ ಗಾಳಿ ಜೋರು ಬರ್ತಾಯಿದೆ, ಎಲೆಗಳೆಲ್ಲ ಅಲ್ಲಾಡ್ತಾ ಇವೆ ನೋಡಿ. ಕೈ ಬಿಟ್ಬಿಟ್ಟಿನಿ ಗುರು, ನಾನಂತೂ ಕೈ ಬಿಟ್ಟು ಹಂಗೆ ನಿಂತೀನಿ ನೋಡಿ. ಕೈ ಬಿಡ್ತೀನಿ ನಿಮಗೋಸ್ಕರ ಇನ್ನೊಂದು ಬಾರಿ. ಆದರೂ ಇಲ್ಲಿ ಹಿಡ್ಕೊಂಡಿನಿ ಕೆಳಗಡೆ ಕಾಲಲ್ಲಿ. ನಾನು ಕಾಲಲ್ಲಿ ಗ್ರಿಪ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿನಿ ಗುರು. ಅದಕ್ಕೆ ಹಂಗೆ ನಿಂತಿರ್ತೀನಿ ಈ ಕೊನೆಗಳ ಮೇಲೆ. ಮುಂದಕ್ಕೆ ಬರೋಕ್ಕೆ ನೋಡ್ತೀನಿ, ಆದರೆ ಇಲ್ಲಿ ಮುಂದಕ್ಕೆ ಹೋಗೋಕ್ಕೆ ಜಾಗನೇ ಆಗ್ತಾಯಿಲ್ಲ. ಅಂತೂ ಇಂತೂ ಬಂದಿನಿ ನೋಡಿ ತುದಿಗೆ, ಪೂರ್ತಿ ತುದಿಗೆ ನಾವೀಗ ಇರೋದು ನೋಡಿ. ಸೂರ್ಯನ ಕೆಳಗಳು ಹೆಂಗೆ ನಮ್ಮ ಮುಖದ ಮೇಲೆ ಹೊಡಿತಾ ಇವೆ. ಇನ್ನೇನಿಲ್ಲ, ಇಷ್ಟೇ ನೋಡಿ. ನಾವು ಈಗ ಹೈಟು ಇದೇ ಲಾಸ್ಟ್ ತುದಿ. ಇದಕ್ಕಿಂತ ಮೇಲೆ ಇನ್ನೂ ಏನಿಲ್ಲ. ಇದಕ್ಕಿಂತ ಮೇಲೆ ಆಕಾಶ ಇದೆ ಅಷ್ಟೇ. ಆಕಾಶ, ಸೂರ್ಯ ಕಾಯ್ತಾ ಇದ್ದೇನೆ ಮೇಲೆ. ಗಾಳಿ ನೋಡಿದರೆ ಫುಲ್ ಮತ್ತೆ ಜೋರು ಬೀಸ್ತಾ ಇದೆ. ಇಲ್ಲಿ ಯುಗಾದಿಗೆ ಮಾತ್ರ ಮಾವಿನಕಾಯಿ ಆಗೋದು. ಹಾಗೆ ಅಲ್ಕೊಂಡು ನಾವು ತಿಂದಾಯಿತು ಮಾವಿನಕಾಯಿ. ಈಗ ಏನಿದ್ರು ಬಿಡಲ್ಲ ಮಾವಿನಕಾಯಿ ಗಿಡಗಳು. ಬನ್ನಿ ಹಾಗೆ ಮೆಲ್ಲಗೆ ಸ್ವಲ್ಪ ಕೆಳಗಡೆ ಇಳಿಯೋಣ. ಇದು ನಿಂತಿದ್ದು ಸಾಕಲ್ವಾ? ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ ನಿಮಗೆ ನಮ್ಮ ಹೊಲ ಗದ್ದೆ ಹೇಗಿದೆ. ಫಸ್ಟು ಕೆಳಗಡೆ ಇಳಿಯೋಣ ಬನ್ನಿ, ಯಾಕಂದರೆ ಸಾಯಂಕಾಲ ಆಗ್ತಾ ಇಲ್ಲಿ ತುಂಬ ಡೇಂಜರ್ ಪ್ಲೇಸ್ ಇದು. ಅದಕ್ಕೆ ನಾವು ಜಲ್ದಿ ಕೆಳಗಡೆ ಇಳಿದು ಬಿಡೋಣ. ಇಳಿತಾ ಇದ್ದೀನಿ ಗುರು. ಸ್ವಲ್ಪ ಭಯ ಆಗ್ತಾಯಿದೆ. ಏರೋದನ್ನ ಏರ್ಬಿಟ್ಟಿವಿ. ಯಾವುದೇ ಮರದಲ್ಲಾಗಲಿ ಏರೋದನ್ನ ಏರ್ತೀವಿ, ಇಳಿಯೋದು ತುಂಬ ಕಷ್ಟ. ನೀವೇನಿದ್ರೆ ಯಾವತ್ತಾದ್ರೂ ಮರ ಏರಿದ್ರೆ ಒಂದು ಕಮೆಂಟ್ ಹಾಕಿ ಹೋಗಿ, ಏರಿದ್ದೀನಿ ಅಥವಾ ಇಲ್ಲ ಅಂತ. ಬನ್ನಿ ಹಂಗೆ ಮೆಲ್ಲಗೆ ಇಳಿಯೋಣ. ನೋಡಿ ಗುರು, ನಾನು ಇಳಿಯೋಕ್ಕೆ ಬರೋಲ್ಲ ಅಂತ ಹೇಳಿದಲ್ವ, ನಾನೀಗ ಮೇಲೆ ಕುಂತಿದ್ದೀನಿ. ಕೆಳಗಡೆ ಜಂಪ್ ಮಾಡ್ತೀನಿ. ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗ್ಬೋದು ನೋಡಿ ನಾನು ಹೆಂಗೆ ಜಂಪ್ ಮಾಡ್ತೀನಿ ಅಂತ. ಎಷ್ಟು ಮೇಲಿಂದ ನಾನು ಜಂಪ್ ಮಾಡಿದೆ ಅಂತ ಹೇಳ್ತೀನಿ ನೋಡಿ. ಈಗ ಅಲ್ಲಿ ಕಾಲೇಜ್ ಕಾಣ್ತಿದೆ ಅಲ್ವ, ಆ ಕಾಲೇಜ್ ಹತ್ತಿರ ನಾನೀಗ ಜಂಪ್ ಮಾಡೋದು ನೋಡಿ ಗುರು. ಇಲ್ಲಿಂದ ಜಂಪ್ ಮಾಡಿದ್ದೀನಿ, ಆದರೂ ಏನಾಗಿಲ್ಲ. ಹೆಂಗೋ ದೇವ್ರ ದಯೆ, ನನ್ನ ಏನು ಮಾಡೋಕ್ಕೆ ಬಿಟ್ಟಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ಈ ಕಟಿಂಗ್ ಯಾಕೆ ಮಾಡಿಸಿರೋದು ಅಂತಂದರೆ, ಈಗ ಬೇಸಿಗೆ ಕಾಲ ಜಾಸ್ತಿ, ಅದಕ್ಕೆ ಮೇಡಮ್ ಕಾಟ ಕೂಡ ಜಾಸ್ತಿ ಆಗಿಬಿಡ್ತು. ಅದಕ್ಕೆ ಹಿಂಗೆ ಮಾಡಿಸ್ಬಿಟ್ಟೆ. ಆದರೆ ದೊಡ್ಡವರು ಹೇಳಿದಾರಲ್ಲ ಗುರು,
ಉಳಿದವರಿಗೆ ಅರ್ಧ ಹೋಳಿಗೆ ಅಂತ, ಅದಕ್ಕೆ ಬೇಡ ಅಂತ ಕಟ್ಟಿಂಗ್ ಮಾಡಿಸ್ಬಿಟ್ಟೆ. ಈಗ ಏನಿದ್ರು ನಾಳೆ ಎಲ್ಲ ಈ ಗದ್ದೆ ಬಿತ್ತುತ್ತಾರೆ. ಬಿತ್ತಿದ ಮೇಲೆ ಎಲ್ಲ ಇದಾಗುತ್ತೆ, ಆಗ ಫಲ ಕೊಡುತ್ತೆ ನಮಗೆ. ಈಗ ಸಾಕು ನಮ್ಮ ರೈತರ ಜೀವನ. ನಾವೇನು ದೊಡ್ಡ ಬಾಗಲೇ ಬೇಡ, ಏನು ಬೇಡ. ಬನ್ನಿ, ಈಗಾಗಲೇ ಒಂಟಿಯಾದ ಒಂದು ಮಾವಿನಕಾಯಿ ಮರ ನಿಂತಿದೆ. ಈಗ ಅದರ ಕಡೆಗೆ ನಾವು ನೋಡಿ, ಈಗ ನಾವು ಹೋಗ್ತಾ ಇರೋದು. ಇದು ನೋಡಿ, ನಿಮಗೆ ಕಾಣ್ತಾ ಇದ್ದಲ್ವ ಈ ಗಿಡ. ನೀವು ಯಾವತ್ತಾದರೂ ಔಡ್ಲೆ ಎಣ್ಣೆ ಅಂತ ಹೆಸರು ಕೇಳಿರ್ತಾರಲ್ವ, ಆ ಎಣ್ಣೆ ತಯಾರಾಗೋದು ಇಂಥ ಗಿಡಗಳಿಂದ ನೋಡಿ. ಇಂಥ ಗಿಡಗಳಿಂದಲ್ಲ, ಇದರಲ್ಲಿ ಒಂದು ಬೀಜ ಬಿಡ್ತವೆ. ಇಲ್ಲಿ ತೋರಿಸ್ತೀನಿ, ಇಲ್ಲಿವೆ ನೋಡಿ. ಈ ಬೀಜ ಬಿಡ್ತವೆ, ಆ ಬೀಜದಲ್ಲಿ ಇರ್ತವೆ. ಇಲ್ಲಿ ಮೇಲೆ ಇವೆ ನೋಡಿ, ತೋರಿಸ್ತೀನಿ. ಇವೆ ನೋಡಿ, ಔಡ್ಲೆ ಎಣ್ಣೆ ಇರ್ತವೆ ಇದರಲ್ಲಿ ಇನ್ನೂ ತುಂಬ ಜಾಸ್ತಿ ಆಗ್ತವೆ. ಈ ವರ್ಷ ಯಾಕೋ ಆಗಿಲ್ಲ. ಇದನ್ನು ಜಜ್ಜಿ ಕುಟ್ಟಿ ಏನೇನೋ ಮಾಡಿ ಇದರಲ್ಲಿ ಎಣ್ಣೆ ಇರುತ್ತೆ, ಎಣ್ಣೆ ತೆಗಿತಾರೆ. ಆಗ ಇವು kg 350 ಎಷ್ಟು ಇರ್ಬೋದು. ನನಗೆ ಕೂಡ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇದೇ ನೋಡಿ ನಾನು ಹೇಳಿದಂಥ ಸಿಂಗಲ್ ಸಿಂಹ ಅಂದರೆ ಮಾವಿನಕಾಯಿ ಮರ ನೋಡಿ. ಇದ್ರ ಅಕ್ಕಪಕ್ಕ ಏನೂ ಇಲ್ಲ ಮರ, ಇದು ಒಂಟಿಯಾಗಿ ಬೆಳೆದು ನಿಂತಿದೆ. ಅಲ್ಲಿ ಕಾಣ್ತಿದೆಯಲ್ಲ ಲೈನಕ್ಕೆ ಸಾಲಾಗಿ ನಿಂತಿದ್ವಲ್ಲ, ಅವೆಲ್ಲ ಮಾವಿನಕಾಯಿ ಗಿಡಗಳು, ಅವೆಲ್ಲ ನಮ್ಮವೇ. ಇದು ಕೂಡ ಮಾವಿನಕಾಯಿ ಒಂಟಿ ಇದೆ. ಇದು ಒಂಟಿ ಇದ್ದರೆ ಕೂಡ ಎಲ್ಲರಿಗಿಂತ ಜಾಸ್ತಿ ಇದು ಫಲವತ್ತತೆ ಹೊಂದಿರುವ ಮಾವಿನಕಾಯಿ ಗಿಡ ಅಂದರೆ ಇದೆ. ಅದು ಅಲ್ಲಿ ನಿಂತಿದೆ ಅಲ್ವಾ ಸಾಲಾಗಿ, ಅವಕ್ಕಿಂತ ಇದೆ ನೋಡಿ ಒಂಟಿ ಮರ. ಯಾಕಂದರೆ ಒಂಟಿ ಮರ ಇದ್ದರೆ ಮಳೆ ಬಿಸಿಲು ಎಲ್ಲ ಚೆನ್ನಾಗಿ ಬೀಳುತ್ತಲ್ವ, ಅದಕ್ಕೆ ಅದು ತುಂಬ ಚೆನ್ನಾಗಿ ಬೆಳೆದಿದೆ. ಇಲ್ಲಿ ಕೂಡ ಬಾಳೆಹಣ್ಣು ಗಿಡ ಇಟ್ಟಿವಿ ನಾವು. ಇಲ್ಲಿ ಕೂಡ ಅಲ್ಲಿ ನೋಡಿ ಬೀಜ ಉಗ್ಗೋರೆ, ಅವ್ರು ಕೂಡ ನಮ್ಮ ಹಾಗೆ ಆಗಲೇ ಮೊಳಕೆ ಬಂದಿವೆ. ಅವು ಇನ್ನೂ ಬೆಳಿಬೇಕಂದ್ರೆ ಇನ್ನು ಒಂದು 2 ರಿಂದ 3 ವಾರ ಬೇಕಾಗುತ್ತೆ. 45 ದಿನ ಆದಮೇಲೆ ನಾವೆಲ್ಲ ಸಸಿಗಳನ್ನು ಬಿತ್ತನೆ ಮಾಡೋದು. ಆಗಲೇ ನಮ್ಮದು 44-43 ಆಗಿರಬೇಕು. ಇನ್ನೇನು 1 ದಿವಸ ಅಷ್ಟೇ ಬಿತ್ತನೆ ಮಾಡಿಬಿಡ್ತೀವಿ ನೋಡಿ. ಇಲ್ಲಿ ತುಂಬ ದಿನ ಜಾಸ್ತಿ ಆಗಿವೆ. ನಾನು ಹೇಳ್ದಲ್ವ ಔಡ್ಲೆಕಾಯಿ ಗಿಡ ಅಂತ. ಇಲ್ಲಿ ನೋಡಿ, ನಾವು ಕೀಳೋದು ಬೇಡ, ಇಲ್ಲಿಂದ ನೋಡ್ಕೊಳ್ಳಿ. ಔಡ್ಲೆ ಹಣ್ಣು ಗಿಡ ಇವೆ ನೋಡಿ. ಅವು ಇನ್ನೂ ತುಂಬ ಜಾಸ್ತಿ ಆಗ್ತವೆ, ಹಾಗೆ ಗುಂಪಾಗಿ. ಬನ್ನಿ, ಅಲ್ಲಿವರೆಗೂ ನಮ್ಮದೇ ನೋಡಿ ಗದ್ದೆ. ಅದು ಕಾಣ್ತಾ ಇದೆ ಅಲ್ವಾ, ಆ ತೆಂಗಿನಕಾಯಿ ಮಾವಿನಕಾಯಿ ಮರ ಸಾಲದಿಂದ ಅಲ್ಲಿವರೆಗೂ ಅಲ್ಲಿ ಆ ಮರ ಇದೆ ಅಲ್ವಾ, ಸುಮಾರು 3 ಎಕರೆ ಇದೆ ಇದು. ನಾವು ಈ ಕಡೆ ಬಂದೈತೆ ನೋಡಿ. ಇದು ಹೋಗ್ತಾ ಇದಾಗೆಲ್ಲ ಗದ್ದೆ ಡೌನ್ ಆಗುತ್ತೆ ಸ್ವಲ್ಪ. ಈಗಾಗಲೇ ನಿನ್ನೆ ತಾನೇ ಮೊಳಕೆ ಬಂದ್ಬಿಟ್ಟಿವೆ. ಆಗಲೇ ಅಲ್ಲಿ ಇದರಲ್ಲಿ ಉಗ್ಗಿ 1 ವಾರ ಆಯಿತು, ಬೀಜ ಉಗ್ಗಿ. ಅವರು ನಿನ್ನೆ ತಾನೇ ಬಂತು ಮೊಳಕೆ. ರಾತ್ರಿ ಮೊಳಕೆ ಹೊಡೆದ್ಬಿಡ್ತವೆ. ಅವು ಯಾವಾಗ ಹೊಡಿತಾವೆ ಅಂತ ನಮಗೆ ಕೂಡ ಗೊತ್ತಾಗಲ್ಲ. ನೀವು ಇದರಲ್ಲಿ ನಡಿಬೇಕಂದ್ರೆ ನಮ್ಮದೆಲ್ಲ ಇದಾಗಿ ಹೋಗುತ್ತೆ ನೋಡಿ. ಇಲ್ಲಿ ಬರೀ ಟಿಲ್ಲರ್ ಹೊಡೆದಾರಲ್ವ, ಟಿಲ್ಲರು ಮೊಳಕೆ ಹೊಡೆದಾರಲ್ಲ, ಎಲ್ಲ ನಮ್ಮ ಕಾಲೆಲ್ಲ ಇದಾಗಿ ಹೋಗುತ್ತೆ. ನಾನು ಚಪ್ಪಲಿ ಬೇರೆ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿನಿ ಆ ಮನೆ ಹತ್ತಿರ. ಈಗ ಬನ್ನಿ, ಆ ಮನೆ ಹತ್ತಿರ ಹೋಗಿ ಆ ನೀರು ಮಾಡಿದಾರೆ ಅಂತ ಹೇಳಿದಲ್ವ ಮೊದಲು, ಅದನ್ನು ನೋಡ್ಕೊಳ್ಳೋಣ. ನೀರಾಗಲೇ ಫುಲ್ಲಾಗಿಬಿಟ್ಟೆ ಗುರು ನೋಡಿ. ನೀರಾಗಲೇ ಫುಲ್ಲಾಗಿ ಎಲ್ಲ ಡ್ಯಾಮ್ ಮಾಡ್ದಂಗೆ ಹರ್ಕೊತ ಇದೆ. ನಾವು ಫಸ್ಟು ಜಲ್ದಿ ಹೋಗಿ ಅದನ್ನು ನೀರು ತಡೆಗಟ್ಟಬೇಕು, ಇಲ್ಲಾಂದರೆ ಎಲ್ಲ ನಾಶವಾಗುತ್ತೆ. ಇದ್ರ ಬಗ್ಗೆ ಹೇಗೆ ಅಂತ ಎಲ್ಲ ನಾನು ಫಸ್ಟ್ ವೀಡಿಯೋದಲ್ಲಿ ಅದು ನೋಡಿದ್ದೀನಿ, ಫಸ್ಟ್ ಪಾರ್ಟ್ 1 ವೀಡಿಯೋದಲ್ಲಿ ನೋಡಿ. ನೀರೇನಾದರೂ ಇಲ್ಲಿ ಹೆಚ್ಚಾದರೆ ಇಲ್ಲಿ ಕಾಲುವೆ ಅಂತ ಈ ಕಡೆಯಿಂದ ಈ ಕಡೆಗೆ ಹೋಗ್ತವೆ ನೀರು. ಈ ಕಡೆಯಿಂದ ಈ ಕಡೆಗೆ ಹೋಗಿ ಎಲ್ಲ ನೀರೇನು ಅಷ್ಟೊಂದು ಏನಾಗಲ್ಲ.
ನೀರೇನು ಅಷ್ಟೊಂದು ವ್ಯರ್ಥ ಆಗಲ್ಲ ಇಲ್ಲಿ. ಇಲ್ಲಿ ನೋಡಿ, ನಾನು ಹೇಳ್ದಲ್ವಾ ನೀರಾಗಲಿ ಡ್ಯಾಮ್ ಮರ್ದಂಗೆ ಹರಿದೋಗಿದೆ ಅಂತ. ಇಲ್ಲಿ ನೋಡಿ, ಡ್ಯಾಮ್ ತುಂಬಿಬಿಟ್ಟಿದೆ. ಅಲ್ಲಿ ಕಾಲೇವು, ಇದು ಕಾಲೇವು ಅಲ್ಲಿ ದೊಡ್ಡ ಮಡಿ ಹತ್ತಿರ ಹೋಗುತ್ತೆ, ದೊಡ್ಡ ಕಾಲೇವು ಹತ್ತಿರ. ಇಲ್ಲಿ ನೋಡಿ ಪಾಚಿ ಎಷ್ಟು ನಿಂತಿವೆ. ಇದರಲ್ಲಿ ನಾವಿರುತ್ತೋ ಏನಿರುತ್ತೋ ಗೊತ್ತಿಲ್ಲ, ಎಲ್ಲ ಬರೀ ಪಾಚಿದೆ. ಕೈಯಲ್ಲಿ ಹಿಂಗೆ ಅಂದ್ಕೊಂಡ್ರೆ ಹಂಗೆ ಕೈಯೆಲ್ಲ ಪಾಚಾಗೋಗುತ್ತೆ. ಇದು ಮೀನು ಮತ್ತು ಕೊಪ್ಪೆ ಆಹಾರ. ಪಾಚಿ ಅಂತಾರಲ್ವ, ಪಾಚಿ, ನಾವು ಪಾಚಿ ಅಂತೀವಿ ಅಷ್ಟೇ. ಬನ್ನಿ, ಈಗ ನಾವು ಆಗಲೇ ನಮ್ಮ ಮನೆ ಹತ್ತಿರ ಬಂದಾಯಿತು. ಇದೆ ನೋಡಿ ನಮ್ಮ ಮನೆ ಹಿಂದಕ್ಕೆ ಕಾಣ್ತಾ ಇರೋದು. ಇಲ್ಲಿ ನೋಡಿ ನಾವು ಕೈ ಕಾಲು ಮುಖ ತೊಳ್ಕೊಂಡು ಹೋಗ್ತಾ ಇರೋ ಕಾಲೇವು, ದೊಡ್ಡ ಕಾಲೇವು ಇದು. ಇಲ್ಲಿ ಆಗಲೇ ಮಳೆ ಬಂದಾಗ ನೋಡಿ ಅಲ್ಲಿ ಹೆಂಗೆ ನೀರು ಬಡ್ಕೊಂಡು ಹೋಗಿದೆ. ಯಾಕಂದರೆ ಅಲ್ಲಿ ಒಂದು ಕೂಡ ಗಿಡ ಇಲ್ಲ, ಮರ ಇಲ್ಲ. ಅದಕ್ಕೆ ಎಲ್ಲ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿಬಿಟ್ಟಿದೆ. ನಮ್ಮ ಕಾಲವೆಲ್ಲ ಮಣಿಗೋಗ್ಬಿಟ್ಟಿದೆ. ನೋಡಿ ಇಲ್ಲಿ ಇದೆ ಅಲ್ವಾ ಮರ, ಈ ಮರ ಇದ್ದಿದ್ದಕ್ಕೆ ಸೈಡ್ನಲ್ಲಿ ನೋಡಿ ಸ್ವಲ್ಪ ಕೂಡ ಏನಾಗಿಲ್ಲ, ಫ್ರೆಶ್ ಆಗಿವೆ. ಈ ಕಡೆ ನೋಡಿ ಎಲ್ಲ ಕೆಳಗಡೆ ಬಿದ್ದಾಗಿ. ಅದಕ್ಕೆ ನಾನು ಹೇಳಿದ್ದು, ಮರ ಇದ್ದರೆ ಆ ಬೇರುಗಳು ತುಂಬ ಗಟ್ಟಿಯಾಗಿ ಹಿಡ್ಕೊತವೆ ಮಣ್ಣನ್ನು, ಆಗ ಮಣ್ಣನ್ನು ಕೆಳಗಡೆ ಬಿಡೋಲ್ಲ ಅಂತ. ಬನ್ನಿ ಕೆಳಗಡೆ ಹೇಳೋಣ. ಟೈಮ್ ಆಗ ತುಂಬ ಜಾಸ್ತಿಯಾಗಿ ಹೋಗಿಬಿಟ್ಟಿದೆ. ಇಳೋಕ್ಕೆ ನಾವು ಇಲ್ಲೊಂದು ಕೆಳಗಡೆ ಇಳೋಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡಿವಿ. ಇಲ್ಲಿ ನೋಡಿ, ಬಂಡೆ ಗಿಂಡೆ ಹಾಕಿ ಎಲ್ಲ ಮೆಟ್ಲು ಮಾಡ್ದಂಗೆ ಮಾಡಿದ್ವಿ ಗುರು. ಇಲ್ಲಿ ಚಮ್ಮಾಗಲಿ, ಇಲಿ ಆಗಲಿ, ಹೆಗ್ಗಣ ಆಗಲಿ ಬಂದು ತೊಡಿ ನೋಡಿ ಹೆಂಗೆ ಮಾಡಿವೆ. ಹೆಗ್ಗಣ ಕೂಡ ಎಲ್ಲ ನಾಶ ಮಾಡ್ತವೆ ಗದ್ದೆಗಳು. ಈಗ ನಾವು ಅಡ್ಡ ಕಟ್ಟಿರ್ತೀವಲ್ವ, ಆ ಅಡ್ಡ ಕಟ್ಟಲ್ಲಿ ಹೋಗಿ ಕುಣಿದು ಹೊಡಿಬಿಡ್ತವೆ. ಆಗ ಈ ಕಡೆ ನೀರೆಲ್ಲ ಈ ಕಡೆಗೆ ಹೋಗಿ ಎಲ್ಲ ನಾಶ ಹೋಗಿಬಿಡುತ್ತೆ. ಅದು ಒಂದು ಲಾಸ್ ರೈತರಿಗೆ. ನೀರು ಎಷ್ಟು ತುಂಬ ಇರ್ತೀವಿ, ಆದರೆ ಇಲ್ಲಿ ಹೆಗ್ಗಣ ಬಂದು ಎಲ್ಲ ನಾಶ ಮಾಡಿಬಿಡ್ತವೆ. ಈ ಕಡೆ ನೀರೆಲ್ಲ ಈ ಕಡೆಗೆ ಬಿಟ್ಬಿಡ್ತವೆ ತೋಡಿ. ಅಲ್ಲಿಂದ ನಾವೀಗ ಹೋಗ್ತಾ ಇರೋದು, ಈಗ ಸಾಯಂಕಾಲ 6 ಗಂಟೆ ಆಗಿದೆ ಅಲ್ವಾ. ಅದಕ್ಕೆ ಅಲ್ಲಿ ಏನಾದರೂ ಎಳ್ನೀರಾಗಲಿ, ಮಾವಿನಕಾಯಿ ಆಗಲಿ, ಏನಾದರೂ ಕೋತಿಗಳು ಬಂದು ಕಿತಪತಿ ಮಾಡಿ ಎಲ್ಲ ಕೆಳಗಡೆ ಬೀಸಿರ್ತವೆ ಅಂತ ಹುಡುಕೋಕ್ಕೆ ಹೋಗ್ತಾಯಿದ್ವಿ. ಬನ್ನಿ, ಸಿಕ್ಕಿದಾರೆ ನಮ್ಮ ಪುಣ್ಯ, ಇಲ್ಲಾಂದರೆ ದೇವರಿಗೆ ಗೊತ್ತದು. ಒಂದಪ್ಪ ನೋಡಿ ಬರೋಣ. ಇವತ್ತು ಅದರಲ್ಲಿ ಬೇರೆ ಸಂಡೇ ಅಲ್ವಾ, ಯಾರಾದರೂ ಬಂದು ಕುಡ್ಕೊಂಡೋಗಿದ್ದಾರೋ ಇಲ್ಲ ಗೊತ್ತಿಲ್ಲ. ಎಲ್ಲ ಡ್ಯೂಟಿ ಎಲ್ಲ ಕೆಲಸ ಮುಗಿಸಿ ಬಂದಿರ್ತಾರೆ ಅವರು, ಹೊಲ್ದ ಗದ್ದೆ ಕಡೆಗೆ ನೋಡ್ಕೊಂಡು ಹೋಗೋಕ್ಕೆ. ಅವ್ರು ಏನಾದರೂ ಬಂದು ತಗೊಂಡೋಗಿರೋ ಇಲ್ಲ ಗೊತ್ತಿಲ್ಲ. ಎಳ್ಳೀರಾಗಲಿ, ಏನೇ ಹಣ್ಣುಗಳಾಗಲಿ. ಅಲ್ಲಿ 3 ಹಣ್ಣುಗಳಿವೆ, ಬಾಳೆಹಣ್ಣು ಗಿಡ ಆಗಲಿ, ಬಾಳೆಹಣ್ಣು, ಮಾವಿನಕಾಯಿ ಗಿಡ ಹಾಗೂ ಮತ್ತು ಎಳ್ಳೀರು ಗಿಡ. ಅಲ್ಲಿ ನೋಡಿ, ಅಲ್ಲಿಂದ ಈಗ ನಾವು ಹೋಗ್ತಾ ಇರೋದು ನಮ್ಮ ಹೊಲ ಅಲ್ಲ, ಅದು ಬೇರೆ ಇರೋ ಹೊಲ. ಆ ಬೇರೆ ಇರೋ ಹೊಲ ಅವ್ರೇನು ಮಾಡಲ್ಲ. ನಮ್ಮ ಹೊಲದಲ್ಲಿ ಆಗಲೇ ಎಲ್ಲ ಕಿತ್ತು ತಿನ್ನೈತೆ ನಾವು. ನಮ್ಮ ಹೊಲದಲ್ಲಿ ಏನೂ ಇಲ್ಲ ಈಗ, ಹಣ್ಣಾಗಲಿ ಏನೇ ಆಗಲಿ. ಅದಕ್ಕೆ ಏನಾದರೂ ಬೇಕಂದರೆ ನಾವು ಬೇರೆ ಹೊಲದಲ್ಲಿ ಹೋಗಬೇಕು. ಅದಕ್ಕೆ ಈಗ ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಇನ್ನೂ ಸಸಿ ಮಡಿ ಹಾಕಿಲ್ಲ ಅವರು, ಬೀಜ ಅಂತ ಹೇಳಿದ್ರಲ್ಲ, ಬೀಜ ಹಾಕಿಲ್ಲ. ನಾವು ಹೇಳಬೇಕಂದ್ರೆ ಇಲ್ಲಿಂದ ಬರಬೇಕಾಗಿತ್ತು, ಇಲ್ಲಿ ತುಂಬ ನೀರಿದ್ದವು. ಅದಕ್ಕೆ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಇವೆ ನೋಡಿ ಬಾಳೆಹಣ್ಣು ಗಿಡ ಅಂತಲ್ವ, ಬಾಳೆಹಣ್ಣು ಆಗಲೇ ಯಾರೋ ಹರ್ಕೊಂಡು ಹೋಗೋರೆ. ಇವತ್ತು ಸಂಡೇ ಯಾರು ಬಿಡ್ತಾರೆ. ತುಂಬ ಚೆನ್ನಾಗಿದೆ ಈ ಗಿಡ ನೋಡಿದರೆ. ನಮ್ಮ ಹೊಲದಕ್ಕಿಂತ ಇಲ್ಲೇ ತುಂಬ ಚೆನ್ನಾಗಿ ಜಾಸ್ತಿ ಇವೆ ನೋಡಿ, ಎಷ್ಟು ಜಾಸ್ತಿ ಇವೆ ಇವು. ಅಲ್ಲಿ ಆ ಸಾಲಿನವರೆಗೂ ಇವೆ. ನಮ್ಮ ಹೊಲದಲ್ಲಿ ಹೇಗೋ ಮಾವಿನಕಾಯಿ ಸಾಲಿದೆ, ಇಲ್ಲಿ ಕೂಡ ಬಾಳೆಹಣ್ಣಿನ ಸಾಲಿದೆ. ಬಂದೈತಿ, ಇದೆ ನೋಡಿ ತೆಂಗಿನಕಾಯಿ ಮರ. ಅಲ್ಲಿರೋದು ಬರೀ ಒಂದೇ ಒಂದು ಇದು ಮಾವಿನಕಾಯಿ ಮರ. ತೆಂಗಿನಕಾಯಿ ಗಿಡಗಳು ಸುಮಾರು 2 ಇವೆ ಅಲ್ಲಿ. ಅಲ್ಲಿಗೆ ನಾವೀಗ ಬಂದಿರೋದು. ನೋಡ್ತಾ ಇದ್ದೀನಿ, ಕೆಳಗಡೆ ಯಾವುದಾದ್ರೂ 1-2 ಬಿದ್ದಿರ್ಬೋದು ಅಂತ. ಯಾವ ಕಡೆ ಬಿದ್ದಿರೋದೇ ಕಾಣ್ತದೆ. ನಮಗೋಸ್ಕರ ಅವು ಕೆಳಗಡೆ ಬಿದ್ದಿರ್ತವೋ ಇಲ್ಲೋ ಗೊತ್ತಿಲ್ಲ. ಆದರೂ ಒಂದು ಬಾರಿ ಕಣ್ಣಾಡಿಸಿ ಬರೋಣ ಬರ್ರಿ. ಎಲೆ ನೋಡಿದರೆ ಫುಲ್ ಫ್ರೆಶ್ ಆಗಿ ಬಿಟ್ಟಿದೆ ಈ ತೆಂಗಿನಕಾಯಿ, ಇದು ಈ ಮಾವಿನಕಾಯಿ ಮರ.
ಮೇಲೆ ನೋಡಿದರೆ ಒಂದು ಕೂಡ ಮಾವಿನಕಾಯಿ ಬಿಟ್ಟಿಲ್ಲ ಗುರು. ನಮ್ಮ ಮನೆ ಬರ ಗೊತ್ತಿಲ್ಲ ಇಲ್ಲಿ ಏನು ಬಿಟ್ಟಿಲ್ಲ ಕಾರಣ. ಬನ್ನಿ ಆಗಲೇ ಇಲ್ಲಿ ಯಾವ 3 ಎಳ್ಳೀರು ಬಿದ್ದಿವೆ. ಇವು ಹಣ್ಣಾಗಿವು, ನೀರಿದ್ದೀವೋ ಇಲ್ಲ ಗೊತ್ತಿಲ್ಲ. ಇದರಲ್ಲಿ ಯಾವುದೋ ಒಂದು ಸಿಕ್ಕಿತ್ತು. ಸೊ ಇದರಲ್ಲಿ ಆಗಲೇ ಕೋತಿ ಬಂದು ನೀರು ಕೊಡ್ದಾಗಿದೆ. ಕೋತಿ ಬೀಳಿಸಿ ಕೋತಿನೇ ನೀರು ಕೊಡ್ದೋಗ್ಬಿಡ್ತು ಗುರು. ಆದರೆ ಏನು ಮಾಡೋಕ್ಕೆ ಬರಲ್ಲ. ಇಲ್ಲಿ ಕೂಡ ತುಂಬ ಜಾಸ್ತಿ ಕೆಳಗಡೆ ಬಿದ್ದಿವೆ. ಎಷ್ಟು ದೊಡ್ಡದಿದೆ ಇದು. ಇದರಲ್ಲಿ ನೋಡಿದರೆ ನೀರೇ ಇಲ್ಲ. ಪಾಪ ಕೋತಿ ಕೆಳಗಡೆ ಬೀಳಿಸಿ ಇಲ್ಲಿ ಹೇಳ್ಬೇಕಂದ್ರೆ ಸೋಮವಾರದಿಂದ ಮಂಗಳವಾರ ಬೀಳಿಸಿರ್ಬೇಕು. ಕೆಳಗಡೆ ನೀರೆಲ್ಲ ಬತ್ತೋಗಿಬಿಟ್ಟಿದೆ. ಇದರಲ್ಲಿ ನೀರೇ ಇಲ್ಲ. ಇಲ್ಲಿ ನೋಡಿ ಕೆಳಗಡೆ ತುಂಬ ಬಿದ್ದಿವೆ. ಆದರೆ ಇದರಲ್ಲಿ ಒಂದು ಹನಿ ಕೂಡ ನೀರಿಲ್ಲ. ಎಲ್ಲ ಫುಲ್ ಇವಾಗಿಬಿಟ್ಟಿವೆ, ಆವಿಯಾಗಿ ಹೋಗ್ಬಿಟ್ಟಿವೆ ಮೇಲೆ. ರಾತ್ರಿ ಯಾರು ಚಳಿ ಹಾಕಿದಂಗೆ ಹೋದ್ರೆ ಇಲ್ಲಿ ಚಳಿ ಹಾಕಿ ಎಳ್ಳಿರು ಬಂದು ಕೊಡ್ದೋಗಿದ್ದಂಗೆ ಇದ್ದಾರೆ. ಅದಕ್ಕೆ ಇಲ್ಲಿ ಯಾರೋ ಇಲ್ಲಿ ಇನ್ನೂ ಕೆಂಡ ಕಾಣ್ತಾ ಇದೆ ಅಲ್ವಾ. ಇಲ್ಲಿ ಮಸಿ ನೋಡಿ ಕಡಿಗೆ ಇನ್ನೂ ಮಸಿ ಕರ್ರಾಗಿದೆ. ಬ್ಲ್ಯಾಕ್ ಕಲರ್ ನಮ್ಮ ಕೈಗೆಲ್ಲ ಮಸಿ ಅಂಟು ಬಿಡ್ತು ನೋಡಿ. ಬನ್ನಿ, ಸಿಕ್ಕ ದಾರಿಗೆ ಸುಂಕ ಇಲ್ಲ ಅಂದ್ಕೊಂಡು ನಾವೀಗ ಮನೆ ದಾರಿ ಹಿಡಿಬೇಕು ಅಷ್ಟೇ. ನಾನೇನೋ ಇರುತ್ತೆ ಅಂತ ಫುಲ್ ಆಸೆ ಇಟ್ಕೊಂಡು ಬಂದರೆ ಇಲ್ಲಿ ಹಿಡಿದ್ರೆ ಒಂದು ಕೂಡ ಇಲ್ಲ. ಇಲ್ಲಿ ನೋಡಿ ಇದು ಹೆಂಗೆ ಬೆಳೆದಿದೆ. ಬೇರೆ ಸ್ವಲ್ಪ ಇದೆ, ಸ್ವಲ್ಪನೇ ಹಿಡ್ಕೊಂಡಿರೋದು. ಆದರೂ ಇಷ್ಟು ಉದ್ದ ಮರ ಬೆಳೆದಿದೆ ಗುರು. ನೋಡಿ ಎಷ್ಟು ಅದ್ಭುತವಾಗಿದೆ ಮರ. ಇಲ್ಲಿ ನೋಡಿ, ನೋಡೋಕ್ಕೆ ಇದಿಷ್ಟು ಬಂದು ಹೆಗ್ಗಣ ಇಲಿ ಬಂದು ಕಡ್ದು ನೋಡಿ ಕೈಯಲ್ಲಿ ಕಿತ್ತಿದ್ರೆ ಹೆಂಗೆ ಬರ್ತದೆ. ಇದನ್ನು ಬಂದು ದಿನ ಬಂದು ಕಡಿತಾ ಮರ ಎಲ್ಲ ನಾಶ ಮಾಡಿಬಿಡುತ್ತೆ ಪಾಪ. ಅದು ಇನ್ನೊಂದು ಸ್ವಲ್ಪ ಗ್ರಿಪ್ ಇದೆ ಅಷ್ಟೇ. ಆ ಗ್ರಿಪ್ ಏನಾದರೂ ಕೆಳಗಡೆ ಬಿದ್ದಿದ್ರೆ ಈ ಮರಳಿ ಭಾಳ ಊರಿಗೆ ಆಗುತ್ತೆ. ಎಲ್ಲ ಕೆಳಗಡೆ ಬಿದ್ದೋಗುತ್ತೆ ಅಂತ ಹೇಳ್ತಾ ನಾನೇ ಕೆಳಗಡೆ ಬಿದ್ದೋಗ್ತಾ ಇದ್ದೆ. ಈಗ ಹಂಗೆ ಗ್ರಿಪ್ ಮಾಡಿ ಮೇಲೆ ಏರಿದ್ದೀನಿ. ಇಲ್ಲಿಂದ ಇಲ್ಲಿ ಬರೀ ಲೆಫ್ಟ್ ನೋಡಿ ರೈಟ್ ನೋಡಿ ಬರೀ ಕಾಲೇ ಕಾಣ್ತವೆ. ಇಲ್ಲಿ ಕಾಲೆಗೂ ಮಾವಿನಕಾಯಿ ಮರ ಬಿಟ್ಟು ಇಲ್ಲಿ ಏನೂ ಇಲ್ಲ ಅನಿಸುತ್ತೆ. ಅಲ್ಲಿ ಯಾರು ಬೀಜ ಹಾಕೋರೆ ಅಲ್ಲಿ ಕಾಣ್ತಾ ಇದೆಯಲ್ಲ ದೂರದಿಂದ. ಎಷ್ಟು ದಿನ ಆಯಿತು ಎಷ್ಟು ದಿನ ಎಲ್ಲ ಗೊತ್ತಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ ನೋಡಿ. ಆಗಲೇ ಒಂದಪ್ಪ ಹೇಳಿದ್ದೀನಿ, ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ. ಬೀಜ ಒಗಿದ್ಮೇಲೆ 45 ದಿನ ಆದರೆ ಅವು ಮೇಲೆ ಬರುತ್ತವೆ. ಆಗ ನಾವು ನಾಟಿ ಮಾಡ್ಬೋದು. ಅದಕ್ಕಿಂತ ಮೊದಲು ನಾವು ನಾಟಿ ಮಾಡಿದರೆ ಎಕ್ಸ್ಟ್ರಾ ಗೊಬ್ಬರ ಎಕ್ಸ್ಟ್ರಾ ನೀರು ಎಲ್ಲ ವೇಸ್ಟ್ ಆಗುತ್ತೆ. ಆದರೆ ಇನ್ನೊಂದು ಸಸಿ ಅಂತ ನೋಡಿ, ಸಸಿ ಕೂಡ ಜಲ್ದಿ ಮೇಲೆ ಬರಲ್ಲ. ಮತ್ತು ನಿಮಗೆ ಭತ್ತ ಕೂಡ ಮೇಲೆ ಜಲ್ದಿ ಬರಲ್ಲ, ತುಂಬ ಲೇಟಾಗಿ ಬರುತ್ತವೆ. ನೀವು 45 ದಿನ ಬದಲು 30ನೇ ದಿವಸಕ್ಕೆ ಹಚ್ಚಿಬಿಟ್ರೆ ನೀವು ಅಲ್ಲೇ ಅರ್ಧ ಲಾಸ್ ಆದಾಗೆ. ಇನ್ನೂ ಅರ್ಧ ಏನು ಮಾಡೋಕ್ಕೆ ಬರಲ್ಲ, ದೇವ್ರ ದಯೆ ಬರುತ್ತೆ. ಇಲ್ಲಿ ಗುರು, ಮಳೆ ಬಂದು ಹೆಂಗಾಗಿಬಿಟ್ಟಿದೆ. ನಮ್ಮ ಇದರಲ್ಲಿ ನಮ್ಮ ರೈತರಿಗೆ ಇದೇ ಕಷ್ಟ. ಒಬ್ಬರ ಕಡೆ ರೈತರು ನೋಡಿದರೆ ಮಳೆ ಇರಲ್ಲ, ಒಂದು ಕಡೆ ನೋಡಿದರೆ ಫುಲ್ ಮಳೆಯಾಗಿ ನಮ್ಮ ಬೆಳೆ ಎಲ್ಲ ನಾಶವಾಗಿಬಿಡ್ತವೆ. ಇದೇ ಸಮಸ್ಯೆ ನಮ್ಮ ಕಡೆ ಎಲ್ಲ. ನೋಡಿ ಮಳೆ ಬಂದು ಎಲ್ಲ ಕಾಲುವೆಗೆ ಹೋಗಿ ಬಿದ್ದುಬಿಟ್ಟಿದೆ ಪಾಪ. ಹಿಂಗಾದ್ರೆ ರೈತರು ಮಣ್ಣು ಮೇಲೆ ಹಾಕಿ ಅರ್ಧ ಜೀವನ ಇಲ್ಲೇ ಕಳೆದುಬಿಡ್ತಾರೆ ಮಣ್ಣು ಮೇಲೆ ಹಾಕ್ತಾ. ಅದಕ್ಕೆ ಸ್ವಲ್ಪ ಮಳೆ ಬರೋದು ಬೇಡ ಅಂತ ಹೇಳ್ತಿಲ್ಲ, ಮಳೆ ಕಡಿಮೆ ಬರಲಿ ಸ್ವಲ್ಪ. ಒಂದು ಕಡೆ ನೋಡಿದರೆ ಮಳೆ ಬರ್ತಾಯಿಲ್ಲ, ಅಲ್ಲಿಗೆ ಹೋಗಿ ಮಳೆ ಬರಲಿ. ಇಲ್ಲಿ ನೋಡಿದರೆ ಮಳೆ ಸ್ವಲ್ಪ ಬರಲಿ ಅಂದ ತಕ್ಷಣ ದಿನಕ್ಕೆ ಬರುತ್ತೆ ಅದು ನಾಶ ಮಾಡಿ ಹೋಗ್ಬಿಡುತ್ತೆ. ಬಿರುಗಾಳಿ ನೋಡಿದರೆ ನೀವು ನೋಡೋಂಗೆ ಇಲ್ಲ, ನೋಡಿದ ತಕ್ಷಣ ಎತ್ಕೊಂಡು ಹೋಗ್ಬಿಡುತ್ತೋ ಅಂತ ಅಂದ್ಕೊಬೇಕು, ಅಷ್ಟೊಂದು ಬಿರುಗಾಳಿ ಬಂದಾಯ್ತು ನೋಡಿ. ನಾವು ಅಲ್ಲಿಗೆ ಹೋಗಿ ಬಂದು ಕೂಡ ನಮಗೆ ಉಪಯೋಗ ಏನು ಇರಲಿಲ್ಲ. ಆದರೂ ನಾವು ನಮ್ಮ ಹೊಲಕ್ಕೆ ಬಂದಾಯಿತು. ಇದೆ ನೋಡಿ, ಇದು ಕಾಣ್ತಾ ಇದೆ ಅಲ್ವ ಕಾಲೇವು. ಆ ಕಾಲೇವು ಭಾಗದಿಂದ ಆ ಕಡೆಗೆ ಎಲ್ಲ ನಮ್ಮದೇ. ಅದು ಅಲ್ಲೇ ಹಾಕಿದ್ದೀವಿ ನೋಡಿ, ನಾವು ದೂರದಿಂದ ಕಾಣ್ತಾ ಇದಲ್ವ ಸಸಿ ಮಡಿ, ಅಲ್ಲೇ ಹಾಕಿದ್ದೀವಿ ಸಸಿನ. ನಮ್ಮ ಹೊಲಕ್ಕೆ ನಾವು ಹೋಗೋಣ ಅಂತ ನಾವು ಬೇರೆ ಹೊಲಕ್ಕೆ ಬಂದು ಯಾರಾದರೂ ನೋಡಿದರೆ ಇವನು ಕಾಳ್ತನ ಮಾಡೋಕ್ಕೆ ಬಂದವನೇ ಅಂತ ಅಂದ್ಕೊಂಬಿಡೋರು. ಕಾಳ್ತನ ಎಲ್ಲ ಮಾಡೋಕ್ಕೆ ಹೋಗಲ್ಲ,
ಇವತ್ತು ನಾನು ನಡೆದು ಸತ್ತೋದಂಗೆ ಆಗಿಬಿಟ್ಟಿದೆ ಗುರು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಲ್ಲಿ ಇಲ್ಲಿ ನಡೆದು ಈ ಜೀವನನೇ ಬೇಡ ಅನಿಸ್ಬಿಡುತ್ತೆ ಒಂದೊಂದು ಬಾರಿ. ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ಕೊಳ್ತೋಗೋಣ ಅಂತ ಇದು ಕುಂತಿದ್ದೀವಿ ನದಿ ಮೇಲೆ. ನೋಡಿ ತುಂಬ ಶಾಂತವಾಗಿದೆ ನದಿ, ಸೌಂಡ್ ಅಷ್ಟೇ ಚೆನ್ನಾಗಿ ಕೇಳಿಸ್ತಾ ಇದೆ ನನಗೆ. ಬನ್ನಿ ಇದ್ರ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ, ಏನಾಗಲ್ಲ. ಮಲ್ಕೊಂಡಿದ್ದೀನಿ, ಕೆಳಗಡೆ ಬಿದ್ದರೆ ನಾವು ನೀರ ಮೇಲೆ ಬೀಳ್ತೀವಿ. ನೋಡಿ ಅಲ್ಲಿಂದ ಅಲ್ಲಿ ಕಾಣ್ತಾ ಇದೆ ಅಲ್ವ, ಅಲ್ಲಿಂದ ಈಗ ನಾವು ಬಂದಿರೋದು. ಇದು ಬೇಡ, ಯಾಕಂದರೆ ಹಾವು ಕಾಟ ತುಂಬ ಜಾಸ್ತಿ. ಆದರೆ ಬೇರೆ ಕೆಳಗಡೆ ಬಿದ್ದರೆ ನಮ್ಮ ಬಟ್ಟೆಗಳೆಲ್ಲ ನೀರಿದಾಗ ಹೋಗುತ್ತೆ. ತುಂಬ ನೀರಾಗೋದು ನಮಗೇನು ಇಷ್ಟ ಇಲ್ಲ. ಹಂಗೆ ಮೆಲ್ಲಿಗೆ ಏರ್ತಾ ಇದ್ದೀನಿ. ಏರಾಯಿತು ನೋಡಿದ್ದೇನೆ ಆಗಲೇ ಪಾರ್ಟ್ 1 ವಿಡಿಯೋದಲ್ಲಿ ಬ್ರಹ್ಮಕಾಂತಿ ಹೂವು ಹೆಂಗಿರ್ತವೆ ಅಂತ ತೋರಿಸಿದ್ದೆ. ಆದರೆ ಅದರಲ್ಲಿ ವ್ಯತ್ಯಾಸ ಏನಂದರೆ ಒಂದು ತೋರಿಸಿದ್ದೆ, ಇಲ್ಲಿ ನೋಡಿದರೆ 3-4 ಆಗಿಬಿಟ್ಟಿದೆ ಗುರು ಒಂದೇ ಬಾರಿ. ಈ ವರ್ಷಕ್ಕೆ 1 ಬಾರಿ ಅಥವಾ ಹಬ್ಬ ಅಂದರೆ 2 ಬಾರಿ ಬಿಡೋದು. ಹೆಚ್ಚು ವರ್ಷ ಇಲ್ಲಿ ನೋಡೋದೇ ಇರೋದು ನಮ್ಮ ಗದ್ದೆಯಲ್ಲಿ. ಇವು ನಮ್ಮ ಗದ್ದೆಯಲ್ಲಿ ಇದ್ದರೆ ನಮ್ಮ ಗದ್ದೆ ಸ್ವಲ್ಪ ಲಕ್ಕಿ ಇರುತ್ತೆ ಅಂತ ಹೇಳ್ತಿದ್ರು ಸ್ವಾಮೀಜಿಗಳು. ಅದಕ್ಕೆ ನಮ್ಮ ಗದ್ದೆಗೆ ತಂದು ಇಟ್ಕೊಂಡ್ಬಿಟ್ಟಿವಿ. ಇವು ಹರ್ಕೊಂಡು ದೇವರಿಗೆ ಇಡೋಕೆ ಹೋಗ್ಬಾರ್ದು, ಯಾಕಂದರೆ ಇವು ದೇವರಿಗೆ ಇವು ಕಂಡ್ರೆ ಆಗಲ್ಲಂತೆ. ಅದಕ್ಕೆ ಇವು ಇಲ್ಲೇ ಇರ್ತವೆ. ನಾವು ದೇವರ ಹತ್ರ ಪೂಜೆ ಮಾಡೋಕ್ಕೆ ಮಲ್ಲಿಗೆ ಹೂವು ಆಗಲಿ, ಚೆಂಡು ಹೂವು ಆಗಲಿ, ಬೇರೆ ಬೇರೆ ಹೂವುಗಳನ್ನು ಬಳಸ್ತೀವಿ ಅಷ್ಟೇ. ಇಂಥ ಹೂವುಗಳನ್ನು ಬೆಳೆಸೋದು ಬೇಡ, ಯಾಕಂದರೆ ಅವು ಸ್ವಾಮೀಜಿ ಹೇಳೋದನ್ನೇ ಕೇಳಬೇಕು ನಾವು. ಸೊ ಮತ್ತೆ ನಮಗೇನಾದರೂ ಪಾಪ ಗಿಪ್ಪಾಗಿ ಹೋಗ್ಬಿಡ್ತು. ಒಂದು ಕಡೆ ನೋಡಿದರೆ ಇಲ್ಲಿ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ, ಮಳೆ ಬಂದು ಒಂದು ಕಡೆ ಇದೆ ನೋಡಿ. ಅಲ್ಲಿ ನೋಡಿದರೆ ಕೆಳಗಡೆ ಮಳೆ ಬಂದರೆ, ಇಲ್ಲಿ ನೋಡಿದರೆ ಮಳೆ ಬಂದು ಫುಲ್ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ, ಕೊಲ್ಲಾಗಿದ್ದಂಗೆ ಹೋಗ್ಬಿಟ್ಟಿದೆ ನೋಡಿ. ಫುಲ್ ಸೇಮ್ ಕೊಲ್ ಥರ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಗುರು. ಹೊಡೆತಾನೆ ಹೋಗ್ತಾಯಿಲ್ಲ, ಅಷ್ಟೇ ಫುಲ್ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ. ಬನ್ನಿ, ಟೈಮ್ ಆಗಲೇ 6:34 ಆಯಿತು, ಇನ್ನೂ ನಾವು ಮನೆಗೆ ಹೋಗಿಲ್ಲ. ನಾವು ಇವತ್ತು 8 ಗಂಟೆಗೆ ಹೋಗ್ತೀವೋ ಎಷ್ಟು ಗಂಟೆಗೆ ಹೋಗ್ತೀವೋ ಮನೆಗೆ ಗೊತ್ತಿಲ್ಲ. ಇಲ್ಲಿ ನೋಡಿದರೆ ಜಾಲಿ ಗಿಡ ಹತ್ರ ಬಂದ್ಬಿಟ್ಟಿವಿ ನಾವು ಮಾತಾಡ್ತಾ. ನೋಡಿ ಜಾಲಿ ಗಿಡ, ಬನ್ನಿ ಗಿಡ ಅಂತಾರಲ್ವ, ಅವು ಸೈಡ್ನಲ್ಲಿದೆ. ಇದು ಜಾಲಿ ಗಿಡ ನಾನು ಬಂದಿರೋದು. ನೋಡಿ ಮುಳ್ಳು ನೋಡಿ, ಎಷ್ಟು ಮುಳ್ಳೊಡೆ ನಾವು ಇದಕ್ಕೆ ನೋಡಿಬಿಡ್ಬೇಕು. ಅಷ್ಟೊಂದು ದಪ್ಪವಾದ ಮುಳ್ಳು, ಅಷ್ಟೊಂದು ಉದ್ದವಾದ ಮುಳ್ಳು, ಅಷ್ಟೇ ದಪ್ಪ ಇರುತ್ತೆ, ಅಷ್ಟೇ ಉದ್ದವಿರುತ್ತೆ. ಇದು ತುಂಬ ಡೇಂಜರಸ್ ಮುಳ್ಳು ಇದು. ಅದರಲ್ಲಿ ಯಾವುದೋ ಒಂದು ಸಣ್ಣ ಮುಳ್ಳು ಹರ್ಕೊಂಡಿದ್ದು ನಾನು. ನೋಡಿ ಯಾವುದೋ ಒಂದು ಕೈ ಸಿಕ್ತು ಅಂತ ಸಣ್ಣದು ಹರ್ಕೊಂಡಿನಿ. ಮತ್ತು ದೊಡ್ಡ ಮುಳ್ಳೆಲ್ಲ ನಮ್ಮ ಕೈಗೆ ಸಿಗೋಲ್ಲ. ಅದನ್ನು ನಾವು ಹರ್ಕೊಳಕ್ಕೆ ಹೋದರೆ ನಮ್ಮ ಕೈ ಏನು ಗಾಯ ಆಗೋಗುತ್ತೆ. ಅದಕ್ಕೆ ನಾವು ಹರ್ಕೊಳಕ್ಕೆ ಹೋಗಿಲ್ಲ. ಸೂರ್ಯ ನೋಡಿದ್ರೆ ನೋಡಿ ಹೆಂಗೆ ಮುಳುಗ್ತವನೆ, ಕಾಣ್ತಾ ಇಲ್ಲ ನಿಮಗೆ? ಆ ಮರ ಅಡ್ಡಾಗುತ್ತೆ, ಹಂಗಂತ ಮರ ಎಲ್ಲ ಕಡ್ಸೋದು ಬೇಡ. ಹಾಗೆ ತಮಾಷೆಗಂದೆ. ಬನ್ನಿ, ಆಗಲೇ ಬೈಕ್ ಇದೆ, ಬೈಕ್ನಲ್ಲಿ ನಮ್ಮೂರಿಗೆ ಹೋಗ್ಬಿಡೋಣ. ಟೈಮ್ ಆಗ್ತಾ ಇದೆ. ರಾತ್ರಿ ಎಲ್ಲ ಇಲ್ಲೇ ಇದ್ದರೆ ಹಾವು ಹುಚ್ಚುಗಳು ಬಂದು ನಮ್ಮ ಮೇಲೆ ಎಲ್ಲ ಮಲ್ಕೋಬೋದು. ಅದಕ್ಕೆ ನಾವು ಜಲ್ದಿ ಹೋಗಬೇಕು. ಅಲ್ಲಾಗಲೇ ಜೇನು ಹುಳ ಇವೆ ಅಂತ ಪಾರ್ಟ್ 1 ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಈಗ ಮತ್ತೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಅಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ತುಂಬ ಜೇನುಗಳು ಕಡಿಮೆ ಇದ್ದವು, ಈಗ ತುಂಬ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ. ಅದೇ ಅಲ್ಲಿ ಪ್ರಾಬ್ಲಮ್. ಏನಪ್ಪ ಅಂತಂದರೆ ಸ್ವಲ್ಪ ಮೆಲ್ಲಕ್ಕೆ ಹೋಗ್ಬೇಕು ನಾವು, ಯಾಕಂದರೆ ರಾತ್ರಿ ಆಗಿದೆ ಅಲ್ವಾ. ಅಲ್ಲಿ ನೋಡಿ ನೊಣಗಳು ಹೋಗ್ತವೆ ಬರ್ತವೆ. ನಾವು ಹಿಂಗೆ ಹೋದರೆ ನಮ್ಮ ಮೇಲೆ ಅವು ದಾಳಿ ಮಾಡ್ಬೋದು. ಅದಕ್ಕೆ ಇಲ್ಲಿ ಕಾಲವಿದೆ, ಕಾಲೆವು. ಈ ಕಾಲೆವಲ್ಲಿ ಇಳಿದು ನಾವೀಗ ಹೋಗ್ತಾಯಿದ್ದೀನಿ. ನೋಡಿ ಅವು ನಮ್ಮ ಮೇಲೆ ದಾಳಿ ಮಾಡ್ಬೋದು. ಅದಕ್ಕೆ ಹಿಂಗೆ ಇಟ್ಕೊಂಡು ಹೋಗ್ತಾಯಿದ್ದೀನಿ ಗುರು. ನೋಡಿ ಇದು ಕಾಣ್ತೈತಲ್ವ ಈ ಮರದ ಮುಂದೆ ಜೇನುಹುಳ ತೂತಿದೆ. ಆ ಬಕ್ಕೆ ಅಂತೀಯಲ್ವ, ಆ ಬಕ್ಕೆ ಒಳಗಡೆ ಇದೆ. ಆ ಬಕ್ಕೆ ಒಳಗಡೆ ಜೇನಿಟ್ಟಿವೆ, ಜೇನು ಹುಳಗಳು. ನಾವೇನಾದರೂ ಅದನ್ನು ನೋಡಿದರೆ ನಮ್ಮ ಮೇಲೆ ದಾಳಿ ಮಾಡ್ಬೋದು. ಅದಕ್ಕೆ ಸ್ವಲ್ಪ ನಾವು ಜಲ್ದಿ ಹೋಗೋಣ ಬನ್ನಿ.
ಗುರು ನೋಡಿದಲ್ಲ ಗುರು ಜೇನುಳ ಹೆಂಗಿತ್ತೆ ಅಂತೆ. ನಿಮಗೆ ಕಾಣಿತ್ತೋ ಇಲ್ಲೋ ನನಗಂತ ಗೊತ್ತಿಲ್ಲ, ಕಂಡಿಲ್ಲ ಅಂದರೆ ಸಾರಿ ಗುರು. ಅದಕ್ಕೆ ಯಾಕಂದರೆ ತುಂಬ ಹತ್ರ ಹೋಗೋದು ಬೇಡ, ನಮಗೂ ಸೇಫ್ ಅಲ್ಲ ನಿಮಗೂ ಸೇಫ್ ಅಲ್ಲ. ಮತ್ತು ನಾಳೆ ಶಾಲೆಗೆ ಬೇರೆ ಹೋಗಬೇಕು. ಕಟಿಂಗ್ ಮಾಡಿಸೋ ಅಂತ ಹೇಳಿದ ತಕ್ಷಣ ಜೇನುಳ ಕಟ್ಸ್ಕೊಂಬಂದ್ಬಿಟ್ಟೆ ಅಂತ ನಮ್ಮ ಮೇಡಮ್ ನನ್ನ ಮೇಲೆ ಅನುಮಾನ ಬೇರೆ ಪಟ್ಬಿಟ್ರೆ ಹೆಂಗೆ ಗುರು. ಅದಕ್ಕೆ ಸ್ವಲ್ಪ ಇಲ್ಲೇ ಇರೋಣ, ಜೇನುಳ ಹತ್ರ ಕಳಿಸ್ಕೊಳ್ಳೋದು ಬೇಡ. ಇಲ್ಲಿ ಡ್ಯಾಮ್ ಆದಂಗೆ ಆದರೂ ಕೂಡ ನಾವು ನೀರು ಯಾಕೆ ತೆಗಿತಾ ಇಲ್ಲ ಅಂತಂದರೆ, ನೀವು ನಾಳೆ ಬೆಳಗ್ಗೆ ಏನಾದರೂ ಬಂದು ನೋಡಿದರೆ ಇಲ್ಲಿ ಒಂದು ಹನಿ ಕೂಡ ನೀರಿರಲ್ಲ, ಅಷ್ಟೊಂದು ಹೋಗ್ಬಿಡ್ತವೆ ಕೆಳಗಡೆ ನೀರು. ಅದಕ್ಕೆ ಇಲ್ಲಿ ನಾವು ದಿನ ಬಂದು ಡ್ಯಾಮ್ ಥರ ನೀರು ನಿಂದ್ರಿಸಿ ಹೋಗ್ತೀವಿ. ನಮಗೆ ನೀರೇನು ಅಷ್ಟೊಂದು ಬೇಕಿಲ್ಲ. ಈ ಕಡೆಗೆ ಮಳೆ ಬರುತ್ತೆ, ಈ ಕಡೆಗೆ ತರಜಿ ಕೆರೆ ಇದೆ, ಎರಡನೇ ಕರ್ನಾಟಕದಲ್ಲಿ ದೊಡ್ಡ ಕೆರೆ, ಮತ್ತು ತುಂಗಭದ್ರಾ ಡ್ಯಾಮ್ ಇದೆ. ನಮಗೇನು ನೀರೇನು ಅಷ್ಟೊಂದು ಅಗತ್ಯವಿಲ್ಲ. ಒಂದು ಊರಲ್ಲಿ ನೋಡಿದರೆ ನೀರೇ ಬರ್ತಾಯಿಲ್ಲ, ಒಂದೊಂದು ಕಡೆ ಅಲ್ಲಿ ನೀರು ಮಳೆ ಬಂದರೆ ಸಾಕು ನಮಗೆ. ಅದೇ ನಮ್ಮ ಕರ್ನಾಟಕ ಜನರು ಎಲ್ಲರೂ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ ಗುರು. ಬನ್ನಿ, ಕಾಲುವೆ ಇಳಿದು ಈಗ ಬಂದಾಯಿತು ಈ ಕಡೆಗೆ. ನೋಡಿ, ನಾವು ಅಲ್ಲಿ ಕಾಲುವೆ ಅಂತ ಹೇಳಿದಲ್ಲ, ದೊಡ್ಡ ಕಾಲುವೆ, ಅಲ್ಲಿ ನೀರು ಬಿಟ್ಟು ಇಲ್ಲಿ ನಾವು ನೀರು ಕಿತ್ತುಬಿಟ್ರೆ, ಇಲ್ಲಿ ಕೆಳಗಡೆ ನೀರು ಕಿತ್ಬಿಟ್ರೆ ಅಲ್ಲಿರೋ ನೀರು ಹಿಂಗೆ ಬರುತ್ತೆ ನೀರದು. ಅಲ್ಲಿ ತೋರಿಸ್ತೀನಿ ನೋಡಿ, ಹಂಗೆ ಬರುತ್ತೆ. ಅಲ್ಲಿ ಹೋಗಿ ಈ ಬೀಜಕ್ಕೆ ಹೋಗ್ತದೆ, ಈ ಬೀಜಕ್ಕೆ ಹೋಗಿ ಹಿಂಗೆ ಹೊರಗಡೆ ಹೋಗ್ಬಿಡ್ತೈತಿ, ಹಿಂಗೆ ಹೊರಗಡೆ ಹೋಗಿ ಸೀದಾ ಕಾಲುವೆ ಹೋಗ್ಬಿಡುತ್ತೆ. ಇಷ್ಟೇ ನೋಡಿ ವ್ಯತ್ಯಾಸ. ಕಾಲುವೆ ಕೆರೆಗೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರಲ್ವ, ಅದಕ್ಕೆ ನಾವು ಕಾಲುವೆ ನೀರನ್ನು ಹಿಂಗೆ ಬಂದು ಹಂಗೆ ಕಾಲುವೆಗೆ ಹೋಗ್ತದೆ. ಇದೇ ನೋಡಿ ಟೆಕ್ನಾಲಜಿ ಅಂದರೆ, ನಮ್ಮ ರೈತರು ಉಪಯೋಗಿಸಿರುವ ಟೆಕ್ನಾಲಜಿ. ಆಗಿನ ಕಾಲದಲ್ಲಿ ತುಂಬ ರೈತರು ಸ್ಟ್ರಾಂಗ್ ಇದ್ದರು, ತುಂಬ ಬುದ್ಧಿವಂತರಿದ್ದರು. ಹಾಗಂತ ಈಗಿನ ಕಾಲದಲ್ಲಿ ಏನು ಅಷ್ಟೊಂದು ಇಲ್ಲ ಅಂತ ಹೇಳ್ತಿಲ್ಲ. ಈಗಿನ ಕಾಲದಲ್ಲಿ ತುಂಬ ಟೆಕ್ನಾಲಜಿ ಉಪಯೋಗ ಇದೆ. ಆಗಿನ ಕಾಲದಲ್ಲಿ ತುಂಬ ಕೆಲಸ ಇದ್ದವು, ಆದರೆ ಈಗಿನ ಕಾಲದಲ್ಲಿ ಅಷ್ಟೊಂದು ಏನೋ ಕೆಲಸ ಇಲ್ಲ. ಬನ್ನಿ ಗುರು, ಟೈಮ್ ಆಯಿತು ಅಂತ ಹೇಳ್ತಾ ಇದ್ದೀನಿ. ಮನೆಗೆ ಹೋಗ್ತಾ ಇಲ್ಲ ಅಂದ್ಕೊಬೇಡಿ. ಆ ಮನೆಯಿಂದ ಈಗ ನಮ್ಮ ಮನೆಗೆ ಹೋಗ್ತಾಯಿದ್ವಿ. ಆ ಮನೆ ಇನ್ನೊಂದು ಏನಪ್ಪ ಅಂತಂದರೆ, ಆ ಮನೆಯಲ್ಲಿ ಗೊಬ್ಬರ ಇಡ್ತೀವಿ ಅಷ್ಟೇ, ನಾವೇನಿರಲ್ಲ ಆ ಮನೆಯಲ್ಲಿ. ನಮ್ಮದೇನೆಂದ್ರೆ ನಮ್ಮ ಮನೆ ಊರ ಮನೆ ಅಂತಾರಲ್ವ, ಆ ಊರ ಮನೆಯಲ್ಲಿ ಇರೋದು ನಾವು. ಆ ಮನೆಯಲ್ಲಿ ನಾವು ಬರೀ ಗೊಬ್ಬರ ಆಗಲಿ, ಎಣ್ಣೆ ಆಗಲಿ, ಎಣ್ಣೆ ಅಂದರೆ ಡ್ರಿಂಕ್ ಎಣ್ಣೆ ಅಲ್ಲ, ಕುಡಿಯುವ ಎಣ್ಣೆ ಅಲ್ಲ, ಹೊಲ ಗದ್ದೆಗಳಿಗೆ ಹಾಕುವ ಎಣ್ಣೆ, ಮದ್ದು ಅಂತಾರಲ್ವ, ಆ ಮದ್ದು ಇಡ್ತೀವಿ ಅಷ್ಟೇ. ಇಷ್ಟು ಹೇಳ್ತಾ ನಮ್ಮ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ವೀಡಿಯೋಗೋಸ್ಕರ ನಾನು ಹೇಳೋದಷ್ಟೇ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಿ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ, ಆದರೆ ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಇದೊಂದು ಬಾರಿ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಗಳನ್ನು ಹಾಕ್ತಾಯಿರ್ತೀನಿ ಯೂಟ್ಯೂಬ್ನಲ್ಲಿ. ಟಾಟಾ, ಬಾಯ್ ಬಾಯ್ ಗುರು.